ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ತಿಳಿ ಕನ್ನಡ ಭಾಗ 2ರ ಗದ್ಯ 10 ದಾನ ಚಿಂತಾಮಣಿ ಅತ್ತಿಮಬ್ಬೆ ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಅನುಪಮ ಅಂತಂದರೆ ಹೋಲಿಕೆ, ಮೀರಿದ ಶ್ರೇಷ್ಠ ಅಂತಂದರೆ ಹೋಲಿಕೆ. ಅನುಪಮ ಅಂತಂದರೆ ಮೀನ್ಸ್ ಹೋಲಿಕೆ. ಅವಳಿ ಅಂತಂದರೆ ಜೋಡಿ. ಅವಳಿ ಮೀನ್ಸ್ ಜೋಡಿ ಅಂತಂದರೆ ಒಂದಕ್ಕಿಂತ ಹೆಚ್ಚಾಗಿರೋದಕ್ಕೆ ನಾವು ಏನಂತಂದರೆ ಜೋಡಿ. ಫಾರ್ ಎಕ್ಸಾಂಪಲ್ ಅವಳಿ ಮಕ್ಕಳು ಅಂತ ಕರಿತೀವಿ, ಇಬ್ಬರಿರೋದಕ್ಕೆ ನಾವು ಜೋಡಿ ಅಂತ ಕರಿತೀವಿ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಉಪವಾಸ ಅಂತಂದರೆ ನಾವು ಆಹಾರ ಸ್ವೀಕರಿಸದೇ ಇರುವುದು ಅಂತಂದರೆ ನಾವು ಏನೇ ತಿನ್ನದೇ ಉಪವಾಸ ಮಾಡುವುದಕ್ಕೆ ನಾವು ಆಹಾರ ಸ್ವೀಕರಿಸದಿರುವುದು ಅನ್ನೋದನ್ನ ನಾವು ಉಪವಾಸ ಅಂತ ಕರಿತೀವಿ ಮಕ್ಕಳೇ. ಜೀನ ಅಂತಂದರೆ ಜೈನ ಸನ್ಯಾಸಿ ಅಂತಂದರೆ, ಜೀನ ಅಂತಂದರೆ ಜೈನ್ಯರ ಒಂದು ಸನ್ಯಾಸಿ ಅಂತ ಕರಿತೀವಿ, ಜೀನ ಅಂತ ಕರಿತೀವಿ ಮಕ್ಕಳೇ. ದೃಷ್ಟಿ ಮೀನ್ಸ್ ನೋಟ ಅಂತಂದರೆ ದೃಷ್ಟಿ ಮೀನ್ಸ್ ನೋಟ ಅಂತ ಕರಿತೀವಿ. ಬಂಧು ಅಂತಂದರೆ ನೆಂಟರು ಅಂದರೆ ರಿಲೇಷನ್ಸ್ ಅಂತ ಕರಿತೀವಿ ಮಕ್ಕಳೇ. ಸಂಬಂಧಿಕರು, ಬಂಧು, ನೆಂಟ, ಸಂಬಂಧಿಕರು ಅಂತ ರಿಲೇಟಿವ್ಸ್ ಅಂತ ಕರಿತೀವಿ ಮಕ್ಕಳೇ. ಮಿತ್ರ ಅಂತಂದರೆ ಗೆಳೆಯ, ಸ್ನೇಹಿತ. ಮಿತ್ರ ಅಂದರೆ ಸ್ನೇಹಿತ, ಗೆಳೆಯ, ಆಪ್ತ ಅಂತ ಕರಿತೀವಿ ಮಕ್ಕಳೇ. ಸಂಪನ್ನ ಅಂತಂದರೆ ಸಜ್ಜನ, ಶ್ರೇಷ್ಠ, ಧನಿಕ ಅಂತಂದರೆ ಸಂಪನ್ನ ಅಂತಂದರೆ ಸಜ್ಜನ, ಶ್ರೇಷ್ಠ, ಧನಿಕ ಅಂದರೆ ಒಳ್ಳೆಯ ವ್ಯಕ್ತಿಯನ್ನು ನಾವು ಸಂಪನ್ನ ಅಂತ, ಶ್ರೇಷ್ಠವಾದ ವ್ಯಕ್ತಿ, ಧನಿಕ ಅಂದರೆ ಉತ್ತಮವಾದ ವ್ಯಕ್ತಿಯನ್ನು ನಾವು ಸಜ್ಜನ ಅಂತ ಕರಿತೀವಿ, ಶ್ರೇಷ್ಠ ಅಂತ ಕರಿತೀವಿ, ಧನಿಕ ಅಂತ ಕರಿತೀವಿ ನಾವು. ಇವೆಲ್ಲ ಒಂದು ಪದಗಳನ್ನು ನಾವು ಸಂಪನ್ನ ಅಂತ ಕರಿತೀವಿ ಮಕ್ಕಳೇ. ಅನನ್ಯ ಅಂತಂದರೆ ಬೇರೆ ಎಲ್ಲದ ಅದ್ವಿತೀಯ ಅಂದರೆ ಬೇರೆ ಎಲ್ಲದ ಅದ್ವಿತೀಯ ಅಂತಂದರೆ ಒಂದು ಅನನ್ಯ ಅಂತ ಕರಿತೀವಿ ಮಕ್ಕಳೇ. ಈಡೇರು ಅಂದರೆ ನೆರವೇರು. ಈಡೇರು ಅಂತಂದರೆ ನೆರವೇರು ಅಂತಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಅದೇನಾಗುತ್ತೆ ನೆರವೇರಿಸೋದು ಅಂತಂದರೆ ಒಂದು ಹೇಳಿದ ಕೆಲಸವನ್ನು ನಾವು ಮಾಡುವುದನ್ನು ನಾವು ನೆರವೇರಿಸು ಅಂತ ಕರಿತೀವಿ ಮಕ್ಕಳೇ. ಕಲಿ ಅಂತಂದರೆ ವೀರ, ಒಂದು ಸಾಧನೆ ಮಾಡಿರುವ ವ್ಯಕ್ತಿಯನ್ನು ನಾವು ವೀರ ಅಂತ ಕರಿತೀವಿ ಮಕ್ಕಳೇ. ಜೀನಬಿಂಬ ಅಂತಂದರೆ ತೀರ್ಥಂಕರರ ಪ್ರತಿಮೆ. ಜೀನಬಿಂಬ ಮೀನ್ಸ್ ತೀರ್ಥಂಕರ ಒಂದು ಪ್ರತಿಮೆ, ಸ್ಟ್ಯಾಚ್ಯೂ ಅಂತ ಕರಿತೀವಿ ಮಕ್ಕಳೇ. ಪ್ರಖ್ಯಾತ ಮೀನ್ಸ್ ಪ್ರಸಿದ್ಧ ಅಂದರೆ ಒಂದು ಪ್ರಸಿದ್ಧಿ ಹೊಂದಿರುವಂಥ ಪ್ರಖ್ಯಾತವಾಗಿರುವಂಥ ವ್ಯಕ್ತಿಯನ್ನು ನಾವು ಪ್ರಸಿದ್ಧಿ ಅಂತ ಕರಿತೀವಿ ಮಕ್ಕಳೇ. ಬಿಂಬ ಮೀನ್ಸ್ ಪ್ರತಿರೂಪ ಅಂತಂದರೆ ಶ್ಯಾಡೋ, ನೆರಳು ಅಂತ ಕರಿತೀವಿ ಮಕ್ಕಳೇ. ನಮ್ಮದೇ ಆದ ಒಂದು ಪ್ರತಿರೂಪ ನಾವು ಕಾಣುವುದನ್ನು ನಾವು ಬಿಂಬ ಅಂತ ಕರಿತೀವಿ ಮಕ್ಕಳೇ. ಸನ್ನಡತೆ ಮೀನ್ಸ್ ಒಳ್ಳೆಯ ನಡತೆ ಅಂದರೆ ಒಂದು ಉತ್ತಮವಾದ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಯನ್ನು ಒಳ್ಳೆಯ ನಡವಳಿಕೆ ಅಂದರೆ ಬಿಹೇವಿಯರ್ ಅಂತ ಕರಿತೀವಿ. ಹಸ್ತ ಮೀನ್ಸ್ ಕೈ, ಕರ ಅಂತ ಕರಿತೀವಿ. ಹಸ್ತ ಮೀನ್ಸ್ ಕೈ, ಹಸ್ತ ಅಂದರೆ ಕೈ ಅಂತ ಕರಿತೀವಿ ಮಕ್ಕಳೇ, ಕರ ಅಂತಲೂ ಕರಿತೀವಿ. ನಿಮಗೆ ಈ ಪದಗಳ ಅರ್ಥದ ವಿವರಣೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು.